ಜಮಖಂಡಿ ರಾಜರು ಪಟ್ಟಾಭಿಷೇಕವಾಗುತ್ತಿದ್ದಂತಹ ದರ್ಬಾರ್ ಹಾಲ್ ಇದೇ ನೋಡಿ. ರಾಜಾಧಿರಾಜ ರಾಜ ಜಮಖಂಡಿಯ ಪೋಲೋ ಗ್ರೌಂಡ್ ನಲ್ಲಿ ರಾಜ ಟಿವಿಯಿಂದ ಶೋಭಿಸುತ್ತಿರುವ ಈ ಕಟ್ಟಡ ಜಮಖಂಡಿಯ ಪಟವರ್ಧನ ಸಂಸ್ಥಾನಿಕರ ದರ್ಬಾರ್ ಹಾಲ್ ಆಗಿತ್ತು. ರಲ್ಲಿ ಈ ಕಟ್ಟಡವನ್ನ ಕ್ಯಾಪ್ಟನ್ ಪರಶುರಾಮ್ ಬಾವು ಪಟವರ್ಧನ್ ಅವರು ಪೋಲೋ ಗ್ರೌಂಡ್ ನಲ್ಲಿ ಕಟ್ತಾರೆ. ಈ ಕಟ್ಟಡದಲ್ಲಿ ಅವರು ದರ್ಬಾರ್ಗಳನ್ನು ಕೂಡ ಮಾಡಿದ್ರು. ಇದೇ ಕಟ್ಟಡದಲ್ಲಿ ಕ್ಯಾಪ್ಟನ್ ಪರಶುರಾಮ್ ಬಾವು ಪಟವರ್ಧನ್ ಅವರ ಪಟ್ಟಾಭಿಷೇಕ ಕೂಡ ಆಗಿತ್ತು. ಇದು ದರ್ಬಾರ್ ಹಾಲ್ನ ಒಳಾಂಗಣ ನೋಟ. ಮೈಸೂರಿನ ಲಲಿತ್ ಮಹಲ್ನಂತೆ ಶೋಭೆಯನ್ನು ಹೊಂದಿರುವಂತಹ ಈ ದರ್ಬಾರ್ ಹಾಲ್ನ ಸೌಂದರ್ಯವು ತನ್ನ ಸೌಂದರ್ಯದಿಂದಲೇ ಜಮಖಂಡಿ ಸಂಸ್ಥಾನದಲ್ಲಿ ಪ್ರಖ್ಯಾತಿಯಾಗಿತ್ತು. ದರ್ಬಾರ್ ಹಾಲಿನ ಇದೇ ವೇದಿಕೆಯ ಮೇಲೆ ಜಮಖಂಡಿಯ ಪರಶುರಾಮ್ ಬಾವು ಪಟವರ್ಧನ್ ಅವರು, ಶಂಕರರಾವ್ ಅಪ್ಪ ಸಾಹೇಬರು, ಮೂರನೇ ಪರಶುರಾಮ್ ಬಾವು ಪಟವರ್ಧನ್ ಅವರು ತಮ್ಮ ಪಟ್ಟವನ್ನ ಹೇರುತ್ತಾರೆ. ದಸರೆಯ ಸಮಯದಲ್ಲಿ ಇಲ್ಲಿ ವಿಶೇಷ ಹಬ್ಬಗಳನ್ನು ಆಚರಿಸ್ತಾ ಇದ್ರು. ರಾಜ ಶಂಕರರಾವ್ ಅಪ್ಪಾಸಾಹೇಬ್ ಪಟವರ್ಧನ್ ಅವರು ಇಲ್ಲಿ ಶಿವರಾತ್ರಿಯ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರು. ಪಟ್ಟಾಭಿಷೇಕದ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಅನೇಕ ಕೈದಿಗಳನ್ನ ಬಿಡುಗಡೆ ಮಾಡ್ತಾ ಇದ್ರು. ದರ್ಬಾರ್ ಹಾಲಿನ ವೈಭವತೆಯನ್ನು ಕಣ್ಣಾರಿ ಕಂಡಂತಹ ಜನರಲ್ ಕರಿಯಪ್ಪ ಅವರು, ಪಾಟೀಲ್ ಪುಟ್ಟಪ್ಪ ಅವರು, ಪಾವಟೆ ಅವರು ತಮ್ಮ ಮನಸೋಚ್ಛೆಯಿಂದ ಈ ದರ್ಬಾರ್ ಹಾಲ್ನ ವೈಭವತೆಯನ್ನು ಹೊಗಳಿದ್ದರು. ಧ್ವಜಾರೋಹಣ, ಸ್ವಾತಂತ್ರ್ಯೋತ್ಸವ, ಸಮಾರಂಭಗಳು, ಸಭೆಗಳು, ಸಮ್ಮೇಳನಗಳು, ಅನೇಕ ಕಾರ್ಯಕ್ರಮಗಳು ಪ್ರಸ್ತುತದಲ್ಲಿ ಕೂಡ ಇದೇ ಕಟ್ಟಡದಲ್ಲಿ ನಡೆಯುತ್ತಲೇ ಬಂದಿವೆ. ಇದು ಪಟವರ್ಧನ್ ಸಂಸ್ಥಾನಿಕರು ಜಮಖಂಡಿಗೆ ನೀಡಿದ ಒಂದು ಅದ್ಭುತ ಕೊಡುಗೆಯಾಗಿದೆ. ಶತಮಾನಕ್ಕಿಂತಲೂ ಹೆಚ್ಚು ದಿನಗಳನ್ನು ಪೂರೈಸಿದ ಶತಮಾನೋತ್ಸವದ ಜಮಖಂಡಿಯ ಕಟ್ಟಡ ಇದಾಗಿದೆ. ಇದುವೇ ಜಮಖಂಡಿಯ ಪಟವರ್ಧನ್ ಸಂಸ್ಥಾನಿಕರ ದರ್ಬಾರ್ ಹಾಲ್ನ ಸಂಪೂರ್ಣ ಇತಿಹಾಸ. ಹೀಗೆ ನೀವು ಜಮಖಂಡಿ ಅನೇಕ ಸ್ಥಳಗಳ ಇತಿಹಾಸಗಳನ್ನು ತಿಳ್ಕೋಬೇಕಾ? ಹಾಗಿದ್ರೆ ನಮ್ಮ ಇತಿಹಾಸ 48 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ.